ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾರ್ಕೆಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಇವತ್ತು ನಮ್ಮ ಅಕ್ಕ ಕಾಲ್ ಮಾಡಿದ್ರು. ಏನಾಯಿತು ಏನು ಎತ್ತ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಫ್ಯಾನ್ ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ. ಏನಾಯಿತು ಏನು ಈ ವಿಡಿಯೋದಲ್ಲಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ತುಂಬ ಮಿಸ್ ಆಗಿದ್ರೆ ತುಂಬ ದೊಡ್ಡ ಗಂಡಾಂತರ ಆಗಿರೋದು. ಏನೋ ದೇವರು ನಮ್ಗೆ ಕಾಪಾಡಿದ್ದಾನೆ. ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನೋಡಿರಿ ಇವತ್ತು ನಮ್ಮ ಅಕ್ಕರ ಮನೆಗೆ ಬಂದಿದ್ದೀನಿ. ಏನಾಗಿದೆ ಅಂದರೆ ಇಲ್ಲಿ ನಿಮಗೆ ಫ್ಯಾನ್ ಕಾಣಿಸ್ತಾ ಇರಬೇಕು ನೋಡಿ. ಇಲ್ಲಿ ಫ್ಯಾನು ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ. ಏನಾಗಿದೆ ಅಂದರೆ ನಮ್ಮ ಅಕ್ಕನ ಮಗಳು ಇಲ್ಲಿ ಕೂತಿರ್ತಾಳೆ, ಇಲ್ಲಿ ಕೆಳಗಡೆ ಊಟಕ್ಕೆ ಎದ್ದು ಹೋಗ್ತಾಳೆ. ಅಷ್ಟು ಸಡನ್ನಾಗಿ ಬಿದ್ದಿದೆ ಫ್ಯಾನು. ಹೇಳು ಏನಂತ ಹೆಂಗೆ ಬಿತ್ತದು ಫ್ಯಾನು? ನಮ್ಮ ಅಕ್ಕ ಊಟ ತಿಂತಿದ್ಲಿ, ನಾವು ಊರಲ್ಲಿದ್ವಿ. ಊಟ ಹಾಕೊಳಕ್ಕೆ ಏನ್ಬಿಟ್ಟು ತಟ್ಟೆ ಬಿಟ್ಟು ಇದ್ದೋಗಿದ್ದಾಳೆ. ಸ್ಪೀಡ್ ಅಲ್ಲಿತ್ತು, ಬಿದ್ದಿದ ತಕ್ಷಣ ಊಟ ಎಲ್ಲ ಬಿದ್ದಿದೆ. ಏನಾಯ್ತು ಏನೋ ಅವಳ ಹಣ ಬರ ಚೆನ್ನಾಗಿತ್ತು, ಇಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು. ತಲೆ ಮೇಲೆ ಬಿದ್ದಿದ್ರೆ ಅದಕ್ಕೆ ಹೇಳೋದು ನಾವು. ನೋಡಿ ಸ್ನೇಹಿತರೆ, ಫ್ಯಾನ್ ನೋಡಿದು ಹಳೆ ಕಾಲದ್ದು, ನಮ್ಮ ಅಜ್ಜಿದು ತಾತದ್ದು ಅಂತ ಹೇಳ್ತಿರಲ್ಲ, ಇದು ವೆಯ್ಟ್ ಇರುತ್ತೆ ಹಳೆ ಕಾಲದ್ದು. ಇದು ಹೆಚ್ಚು ಕಡಿಮೆ 3-4 kg ಇದೆ ಇದು ಫ್ಯಾನು. ಈ ಥರ ಫ್ಯಾನ್ಗಳ್ನ ನೀವು ಚೆಕ್ ಮಾಡ್ಕೋತಾರೆ. ಕಾಣಿಸ್ತಿದೆ ಇದು ಹೋಲ್ ಎಷ್ಟು ಅಗಲಾಗಿದೆ ನೋಡಿ. ಇದು ಇದೇ ಅಷ್ಟು ತಿಂದಿದೆ ಅಂದರೆ ಆ ಬೋಲ್ಟ್ ಬಿಟ್ಟಿರುತ್ತೆ, ಆ ಬೋಲ್ಟು ಕೊರೆದೋಗಿರುತ್ತೆ. ಆ ಬೋಲ್ಟು ಕಟ್ಟಾಗಿ ಇದು ಬಿದ್ದಿರೋದು ಫ್ಯಾನು. ನೆನ್ನೆ ನೈಟ್ ಫೋನ್ ಮಾಡಿದ್ರು ನನಗೆ. ಈ ಥರ ನೋಡಿ, ನಮಗೆ ಇದಾಲ 2ನೇದು 3ನೇದು ಇದೇ ಥರ ನ್ಯೂಸು. ಇದು ನಮ್ಮ ಅಕ್ಕನ ಮನೆದೇ ಆಗಿದೆ. ಈ ಥರ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದೀರಿ ಏನು ಮಾಡೋದು? ನಮ್ಮ ಮನೆ ಬರೋ ಚೆನ್ನಾಗಿತ್ತು, ಏನೂ ಆಗಿಲ್ಲ. ದೇವ್ರು ನಮ್ಮ ಕಡೆ ಇದ್ದ. ನೋಡಿ ಎಷ್ಟು ಕಟ್ಟಾಗಿದೆ, ಕಾಣಿಸ್ತಿದೆಯಾ? ಹಳೇ ಫ್ಯಾನ್ಗಳ್ನ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಕಾಣಿಸ್ತಿದೆ ನೋಡಿ, ಹಂಗೆ ಕಿತ್ಕೊಂಡು ಬಿದ್ದಿದೆ. ಸ್ನೇಹಿತರೆ ಹೇಳ್ತಾ ಇರೋದು, ಈ ಥರ ಹಳೆ ಫ್ಯಾನ್ಗಳ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಆದಷ್ಟು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಚೆಕ್ ಮಾಡ್ಕೊಳ್ಳಿ. ಕ್ಲ್ಯಾಂಪ್ ಕಿಂಪು ಅಥವಾ ನಟ್ಟು ಬೋಲ್ಟು ಏನಾದರೂ ಹೋಗಿದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಹಳೆ ಕಾಲದ್ದು ಓಡ್ತಾನೆ ಇದೆ, ನಮ್ದು 20 ವರ್ಷ ಓಡ್ತಿದೆ, 25 ವರ್ಷ ಓಡ್ತಿದೆ ಅಂತ ಬಿಡಬೇಡಿ. ಆದಷ್ಟು 5 ವರ್ಷ 10 ವರ್ಷ ಆದ್ರೂ ಸರಿ, ಇಲ್ಲ 2 ವರ್ಷ ಆದ್ರೂ ಸರಿ, ಅವಾಗವಾಗ ಸೀಸನಲ್ಲಿ ಚೆಕ್ ಮಾಡ್ಕೊಳ್ಳಿ. ಫ್ಯಾನ್ ಸೀಸನಲ್ಲಿ ಹೆವಿ ಯೂಸ್ ಮಾಡ್ತೀರಾ, ಆಟೋಮೆಟಿಕ್ಕು ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಬೋಲ್ಟು ನೋಡಿ. ಈ ಪಾಯಿಂಟ್ನೇ ಕೊರೆದು ಬಿಟ್ಟಿದೆ, ಅದು ಇನ್ನೊಂದು ಚೂರಿದೆ ಇದು ಅಷ್ಟೇ. ಇದು ಈ ರೇಂಜಿಗೆ ಇದು ಕೊರೆದಿದೆ ಅಂದರೆ ಆ ಬೋಲ್ಟ್ ಎಲ್ಲ ಮಿಸ್ ಮಾಡಿದ್ದಾರೆ ಇವರು. ಆ ಬೋಲ್ಟು ಪೂರ್ತಿ ಹೋಗಿದೆ, ಆ ಬೋಲ್ಟು ಪೂರ್ತಿ ಕಟ್ಟಾಗಿ ಬಿದ್ದಿರೋದು. ಏನಾದರೂ ಸೆಂಟ್ರಲ್ಲಿ ಇದ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಇದು ಹಣೆ ಬರ ಚೆನ್ನಾಗಿತ್ತು, ಏನೂ ಆಗಿಲ್ಲ. ಇದು ನಮ್ಮ ಅಕ್ಕನ ಮನೆಯದಾಗಿದೆ. ಮತ್ತು ಮೊನ್ನೆ ಒಂದು ಕಸ್ಟಮರ್ ತೊಗೊಬಂದಿದ್ರು ಈ ಥರ ಪ್ರಾಬ್ಲಮ್ಮು. ನಿಮ್ಮ ಮನೆಗಳಲ್ಲಿ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬೋಲ್ಟ್ ಏನಾದರೂ ಕಟ್ಟಾಗಿದೆಯಾ, ಜಾಯಿಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಆ ನಟ್ಟು ಬೋಲ್ಟು ಸೆಟ್ ಬರುತ್ತೆ, ಕ್ಲ್ಯಾಂಪು, ಅದನ್ನು ಚೇಂಜ್ ಮಾಡ್ಕೊಡಿ. ಕ್ಲ್ಯಾಂಪು ತೋರಿಸ್ತೀನಿ ನಿಮಗೆ. ಈ ಥರ ಕ್ಲ್ಯಾಂಪ್ ಬರುತ್ತೆ, ಕ್ಲ್ಯಾಂಪು ತೊಗೊಂಡೋಗಿ ಚೇಂಜ್ ಮಾಡ್ಕೊಂಬಿಡಿ. ತುಂಬ ಒಳ್ಳೆಯದು. ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯದಾಗಲಿ. ಬಾಯ್.